ಮಾಡಿಲ್ಲ ಗೊತ್ತಲ್ಲ. ಹೌದು ಸರ್. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡೆ ನಾನು. ಅದ ನಂತರ ಮೋಸ್ಟ್ಲಿ CM ಡೆಪ್ಯೂಟಿ CM ಡೆಲ್ಲಿ ಹೋಗ್ಬೋದು. ಅದಾದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನಿದೆ ನಾಯಕತ್ವ ಏನು ಆರಿಸ್ಬೇಕು ಅದು ನಡೀತದೆ. CLP ಸಭೆ ಬಗ್ಗೆ ಏನಾದರೂ ನಿರ್ಧಾರ ಆಗಿದೆಯಾ ಸರ್? CLP ಬಗ್ಗೆ ಯಾವುದೂ ನಿರ್ಧಾರ ಆಗಿಲ್ಲ. ನನ್ನ ಮುಂದೆ ಮಾತಾಡಿದ್ರು. ಓಕೆ, ಪ್ರಮಾಣ ವಚನ ಮಾಡಬೇಕಾಗ್ತದೆ, ಅದು ಮಾಡ್ತಾರೆ. ಓಕೆ, ಈಗ ಪ್ರಮಾಣ ವಚನದ ಬಗ್ಗೆ ಏನಾದರೂ ಅದು ಹೆಂಗೆ ಡಿಸ್ಕಸ್ ಆಗ್ತದೆ ರೀ? ನೀವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ದೆಹಲಿಗೆ ಹೋಗ್ತಾರೆ ಸರ್. ಇಬ್ರು ದೆಹಲಿಗೆ ಹೋಗೋ ಚಾನ್ಸಸ್ ಇದೆಯಾ ಸರ್? ಚಾನ್ಸಸ್ ಇರ್ಬೋದು. ನಾನು ಇದೇ ಶಾಸಕ ನಿಜ, 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ, ಅದೆಲ್ಲ ನಿಜ. ಆದರೆ CM ಕ್ಯಾಬಿನೆಟ್ ಯಾರು ಇರಬೇಕು ಯಾರು ಇರಬಾರ್ದು ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. ನೀವೇನಾದ್ರೂ ಬೇಡಿಕೆ ಇಡಂತ ಸರ್? ನಾ ಯಾವ ಬೇಡಿಕೆ ಇಡೋದು ಕೆಲಸ ಮಾಡಿಲ್ಲ. ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಜೊತೆ CM ಅವ್ರ ಜೊತೆ ಹೋಗ್ತೀನಿ ಅಂತ ಅಂದ್ರ ಯಾರು? DCM ಅವ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾರೆ ಸರ್. ಡೆಲ್ಲಿಗೆ ಹೋಗ್ಬೋದು ಅಂತ ಪ್ರಮಾಣ ವಚನದ ಬಗ್ಗೆ ಹೆಂಗಾಗ್ತೈತ್ರಿ? ಕರೆಕ್ಟ್. ಆದ್ರೆ ಆರಂಭದಲ್ಲಿ ಹೇಳಿದ್ರಿ ನಾವು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಅಂದ್ರೆ ಅದೇ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ. ಅದ್ರ ಮೇಲೆ ನಾವು ಮಾಡ್ಬೋದಲ್ಲ. ನನ್ನ ನೈತಿಕತೆ ಕಡಿಮೆ ಆಗಿಲ್ಲ. ಪಕ್ಷ ಒಂದು ನಿರ್ಣಯ ಮಾಡಿದೆ, ಹೈಯೆಸ್ಟ್ ಲೆವೆಲ್ದಾಗ ನಿರ್ಣಯ ಮಾಡಿದಾಗ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ದೀನಿ, ಮತ್ತೇನು ಮಾಡಿ.